ದೇವರು ವರವನ್ನು ಕೊಟ್ರೆ ನಾನಿನ್ನೇ ಕೋರುವೆ ಚೆಲುವೆ ಅಂತ ಇಬ್ಬಿಬ್ರು ಒಬ್ಬ ಹುಡುಗಿಗೋಸ್ಕರ ಅಲ್ಲ ಅಲ್ಲ ಒಬ್ಬ ವಿವಾಹಿತ ಮಹಿಳೆಗೋಸ್ಕರ ಆಡ್ತಾ ಇದ್ದಾರೆ. ಒಂದು ಸಂತು, ಇನ್ನೊಂದು ಮಂಜು. ಇವರಿಬ್ರು ಸೇರಿ ಒಂದೇ ಲೇಡಿಗೆ ಈ ಹಾಡನ್ನ ಆಡ್ತಾ ಇದ್ದಾರೆ. ಇದರಲ್ಲಿ ಅಸಲಿ ಗಂಡ ಬಂದು ಮಂಜು. ಮಂಜುಗೆ 3 ಜನ ಮಕ್ಳಿದ್ದಾರೆ. ಮಕ್ಕಳನ್ನು ಸಮೇತ ಬಿಟ್ಟು ಸಂತು ಜೊತೆಗೆ ಈಕೆ ಲೀಲಾ ಹೊರಟೋಗಿದ್ದಾಳೆ ಇವತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನಂತ ಹೋಗಿದ್ದಾಳೆ ಅಂದ್ರೆ, ಕರಿಮಣಿ ಮಾಲೀಕ ನೀನಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ ಅಂತ ಲೆಟ್ರ್ ಕೂಡ ಬರ್ದಿಟ್ಬಿಟ್ಟು, ತಾಳಿನೂ ಬಿಚ್ಚಿಟ್ಬಿಟ್ಟು, ನಿನಗ್ ನನ್ನ ಅಗತ್ಯನೇ ಇಲ್ಲ ಅಂತ ಹೇಳಿ ಬರ್ದಿಟ್ಟು ಇವತ್ತು ಸಂತು ಜೊತೆಗೆ ಹೊರಟೋಗಿದ್ದಾಳೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಈ ಮಂಜು ಹೆಂಡತಿ. ಸರಿ, ಈಗ ಏನಪ್ಪಾ ಸಮಸ್ಯೆ ಅಂತ ಹೇಳಿದ್ರೆ 3 ಜನ ಮಕ್ಳಿದಾರೆ ಕಣ್ರಿ. 3 ಕತ್ತೆ ವಯಸ್ಸಾಗಿದೆ 3 ಜನಕ್ಕೂನು. ನಿಜವಾಗ್ಲೂ ಲಿಟ್ರಲಿ ಏನೋ 16, 17 ವಯಸ್ಸಿನವ್ರು ಮಾಡ್ದಂಗೆ ಈ 3 ಜನ ಮಾಡಿದಾರಲ್ಲ, ಈ ಒಂದು ದೊಡ್ಡ ಅನಾಹುತ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಪರ್ಟಿಕ್ಯುಲರ್ಲಿ ಈ ಸಂತು ಅನ್ನೋ ವ್ಯಕ್ತಿ ಈ ಲೀಲಾ ಅನ್ನೋ ಒಂದು ಮಹಿಳೆಯನ್ನ ಕರ್ಕೊಂಡು ಹೋಗಿರುವಂತದ್ದು ಬಹಳ ಅಮಾನುಷವಾಗಿ ಕಾಣತ್ತೆ. ಹೋಗ್ಲಿ, ಲೀಗಲಿ ಏನಾದ್ರೂ ಒಂದು ಫಾಲೋ ಮಾಡಿದ್ದಾರೆ ಅಂದ್ರೆ ಅದು ಇಲ್ಲ. ಅಟ್ಲೀಸ್ಟ್ ಡೈವರ್ಸ್ ತಕೊಂಡು ಆಕೆಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಲೀಗಲಿ ಹೋಗ್ಬೋದಿತ್ತು. ಏನೋ ಲೆಟರ್ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟಿದಾಳಂತೆ. ಒಂದು, ಇವ್ರಿಗೆಲ್ಲ ಅವೇರ್ನೆಸ್ ಇಲ್ಲ. ಈ ಅಕ್ರಮ ಸಂಬಂಧಗಳೇ ಹೆಚ್ಚಾಗ್ತಾ ಇರೋ ಈ ಕಾಲದಲ್ಲಿ, ಅದರಲ್ಲೂ 3 ಜನ ಮಕ್ಕಳನ್ನ ಬಿಟ್ಟು ಹೋಗಿದಾಳಿಕೆ. ಇದು ಥ್ರೂ ಔಟ್ ಕರ್ನಾಟಕ ವೈರಲ್ ಆಗ್ತಾ ಇದೆ. ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಅದೇ. ಅದನ್ನ ನೋಡಿ ಆಕೆಗೆ ಅವಮಾನ ಆಗಿ ಆಕೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾಳೆ. ಅದನ್ನ ನೋಡಿ ನನಗ್ ಗಾಬರಿನೇ ಆಗೋಯ್ತು. ಇದೇನಪ್ಪ ಇದು ಅಂತ. ಈ ತರಾನು ಮಾಡ್ತಾರ ವಿಡಿಯೋನ ಅಂತ ಅನ್ನಿಸ್ಬಿಡ್ತು. ಆಕೆ ಒಂದು ವಿಡಿಯೋ ಮಾಡಿದಾಳೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಈ ವಿಡಿಯೋನ ಎಲ್ರು ನೋಡ್ಬೇಕು ಅಂತ ಮಾಡ್ತಿದ್ದೀನಿ. ನಂಗೆ ಬದುಕಕ್ ಆಸೆ ಇಲ್ಲ. ನನ್ ಗಂಡ ಅಂತ ಅನ್ನಿಸ್ಕೊಂಡಿರೋನು ನನ್ನ ಮರ್ಯಾದೆ ಎಲ್ಲ ರಾಜ್ಗಾಕ್ಬಿಟ್ಟ. ಸಾಲ ಇದ್ದಿದ್ದಕ್ಕೆ ಮೀಡಿಯಾದವರು ಸೇರ್ಕೊಂಡು ನಾನು ಒಂದು ಸ್ಟೇಟ್ಮೆಂಟ್ ಕೇಳ್ದಿರ, ನನ್ನ ನೋಡ್ದಿರ ನನ್ನ ಮಾನ ಮರ್ಯಾದೆ ಎಲ್ಲ ರಾಜಾಕ್ಬಿಟ್ರು. ನನ್ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಟ್ಟ. ನಾನು ತಡ್ಕೊಳಕ್ ಆಗ್ತಿರ. ನಾನು ಈ ನಿರ್ಧಾರ ತಗೊಂಡೆ. ನನ್ಗೂ ಒಂದು ಸಂಬಂಧನೇ ಇಲ್ಲ ಅಂತ ಬರ್ಕೊಟ್ ಬಂದ್ರು ಕೂಡ ಈ ತರ ಮಾಡ್ತಾನೆ. ನಂಗೆ ಅವಮಾನ ತಡ್ಕೊಳಕ್ ಆಗ್ತಿಲ್ಲ. ನನಗೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ಜೀವ ಬೆರಕೆ ಹಾಕಿದ್ದಾನೆ. ನನ್ನಿಂದ ಸಾಯಿಸ್ಬಿಡ್ತೀನಿ. ಸಂಜೆ ಒಳಗಡೆ ನೀನೇನ್ ಬಿಡಲ್ಲ. ಸಂಜೆ ಒಳಗಡೆ ನಾನು ಸಾಯಿಸ್ಬಿಡ್ತೀನಿ. ಅವನು ಸಾಯಿಸ್ಬಿಡ್ತೀನಿ, ನಿನ್ನ ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಪಾಪ ನನ್ನಿಂದ ನನ್ ಸಂತು ಯಾಕೆ ನಾನು ಹೋಗಿರೋದು ಅವನಾಗೆ. ನಾವು ಕರ್ಕೊಂಡು ಹೋಗಿಲ್ಲ. ನಾನು ಹೋಗಿದ್ದೀನಿ. ಅವನ ತಲೆ ಮೇಲೆ ಏನು ಬರ್ಬಾರ್ದು. ಅವನ್ ತಪ್ಪೇ ಇಲ್ಲ. ಇದ್ರಲ್ಲಿ ತಪ್ಪೇ ಇಲ್ದಿದ್ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗ್ಬೇಕು? ಇದಕ್ಕೆಲ್ಲ ಕಾರಣ ನನ್ ಗಂಡ. ನನ್ ಬದುಕಕ್ ಬಿಡ್ತಿಲ್ಲ ಅವನು. ನನ್ ನೀನ್ ಬೇಡ ಅಂತ ಹೇಳ್ಬಿಟ್ಟು ಬಂದ್ರು ಕೂಡ ನನ್ ಬದುಕಕ್ ಬಿಡ್ತಿಲ್ಲ ಇವನು. ಅದ್ರಲ್ಲ ಸ್ನೇಹಿತರೆ, ಆಕೆ ಹೇಳ್ತಾ ಇದ್ದಾಳೆ, ನನಗೆ ಅವಮಾನ ಆಗೋಗ್ಬಿಟ್ಟಿದೆ, ನಾನು ಆತ್ಮಹತ್ಯೆ ಮಾಡ್ಕೊಬಿಟ್ಟಿದೀನಿ ಅಂತ ಕೈಯಲ್ಲಿ ಅದ್ ಯಾವ್ದೋ ಮಾತ್ರೆಗಳನ್ನ ಬೇರೆ ಇಟ್ಕೊಂಡಿದ್ದಾಳೆ. ಸೊ ಈ ಕೂಡ್ಲೆ ಇದ್ರ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ನಮ್ಮ ಮಹಿಳಾ ಆಯೋಗದವರು ಸ್ವಲ್ಪ ಗಮನ ಹರಿಸ್ಬೇಕು. ಮೇಡಮ್ ಅವರು, ನಾಗಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ, ಮಹಿಳಾ ಆಯೋಗದ ಅಧ್ಯಕ್ಷರು. ಜೊತೆಗೆ ಲೋಕಲ್ ಪೊಲೀಸ್ನವರು ಸ್ವಲ್ಪ ಗಮನ ಹರಿಸಿ ಆಕೆಯನ್ನ ಕಸ್ಟಡಿಗೆ ತಕೊಂಡು ಸ್ವಲ್ಪ ಮಾನಸಿಕವಾಗಿ ಆಕೆಯನ್ನ ಪ್ರಿಪೇರ್ ಮಾಡಿ, ಸ್ವಲ್ಪ ಏನಾದ್ರೂ ಚಿಕಿತ್ಸೆ ಬೇಕಿದ್ರು ಕೊಡ್ಸಿ, ಆ ನಂತರ ಇದು ಮುಂದೆ ಏನಾಗ್ಬೇಕೋ ಅದಾದ್ರೆ ಒಳ್ಳೇದು. ನಾನ್ ಹೇಳೋದಿಷ್ಟೇ ನೋಡಿ, ನಿಮ್ಗೆ ಮದ್ವೆ ಆಗಿದೆ 3 ಜನಕ್ಕೂನು. ಈಗ ಇಲ್ಲಿ ಗಂಡ ಹೇಳ್ತಾ ಇದ್ದಾನೆ, ನೀನ್ ಬಂದ್ಬಿಡು, ನಾನ್ ನೋಡ್ಕೊಳ್ತೀನಿ ನಿನ್ನನ್ನ ಅಂತ. ಈಕೆಗೆ ಇಷ್ಟ ಇಲ್ಲ ಆತನೊಟ್ಟಿಗೆ ಇರ್ಲಿಕ್ಕೆ, ಅನುಮಾನ ಪಡ್ತಾನೆ ನನ್ನನ್ನ, ಈ ರೀತಿಯಾದ ಕಂಪ್ಲೇಂಟ್ಸ್ ಎಲ್ಲ ಇದೆ. ನೋಡಿ ಲೀಲಾ ಅವರೇ, ನಿಮ್ಗೇನಾದ್ರು ಸಮಸ್ಯೆ ಇದ್ರೆ ಮಂಜು ಅವ್ರ ಜೊತೆಗೆ ಜೀವನ ಇನ್ನು ಹೋಗೋದೇ ಇಲ್ಲ, ನನಗೆ ನಡೆಯೋದೇ ಇಲ್ಲ ಅಂತ ನೀವು ಏನಾದ್ರು ಡಿಸಿಷನ್ ತಗೊಂಡಿದ್ರೆ ಡೈವರ್ಸ್ ತಗೊಳ್ಳಿ. ಲೀಗಲಿ ಡೈವರ್ಸ್ ತಗೊಂಡು ಆ ನಂತರ ಬೇಕಾದ್ರೆ ನೀವು ಈ ಸಂತು ಅನ್ನೋರ್ನ ಮದ್ವೆ ಆಗ್ತಿರೋ, ಇಲ್ಲ ಅವರು ಡೈವರ್ಸ್ ತಗೋಬೇಕಾಗತ್ತೆ, ಅವ್ರಿಗೂ ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ನಮಗ್ ಗೊತ್ತಿಲ್ಲ. ಆ ರೀತಿಯಾಗಿ ಏನಾದ್ರೂ ಮುಂದುವರ್ಸೋದು ಒಳ್ಳೇದು, ಸೂಕ್ತ ಕೂಡಾನು. ಅದಲ್ದೆ ಈಗ 3 ಮಕ್ಕಳನ್ನ ಏನೋ ಅನಾಥವಾಗಿ ಬಿಟ್ಬಿಟ್ಟು ಒಬ್ಬ ಮಹಿಳೆಯಾಗಿ ನೀವು, ತಾಯಿಯಾಗಿ ನೀವು ಈ ಸಮಾಜಕ್ಕೆ ಯಾವ ಮೆಸೇಜ್ ಕೊಡ್ತಾ ಇದೀರಿ ಗೊತ್ತಿಲ್ಲ. ಅದ್ರಲ್ಲೂ ನಮ್ಮ ಮಾಧ್ಯಮದವರಂತೂ ಕೇಳ್ಬೇಡಿ. ಆ ವ್ಯಕ್ತಿಯನ್ನ
ಏನು ಮಂಜುನಾಥ್ ಅಂತ ಇದಾರೆ ಆ ವ್ಯಕ್ತಿನ ಕರ್ಕೊಂಡು ಬಂದು ಆ ವ್ಯಕ್ತಿ ತನ್ನ ಹೆಂಡತಿ ಜೊತೆಗಿರೋ ಫೋಟೋ ಮಕ್ಳ ಜೊತೆಗಿರೋ ಫೋಟೋನೆಲ್ಲ ಇಟ್ಕೊಂಡು ಕಣ್ಣೀರ್ ಹಾಕೋದನ್ನ ಆ ರೀತಿ ವೈರಲ್ ಮಾಡ್ತಾ ಇರೋದ್ ನೋಡಿದ್ರೆ ಈ ಸಮಾಜ ಇನ್ನೆಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಆಶ್ಚರ್ಯ ಅನ್ಸತ್ತೆ. ಇಲ್ಲಿ 3 ಜನಕ್ಕೂ 3 ಕತೆ ವಯಸ್ಸಾಗಿದೆ, ಅದಂತೂ ನಿಜ. ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಇವ್ರಿಗೂನು. ನನಗೆ ಇನ್ನೊಂದು ಈ ಅಕ್ರಮ ಸಂಬಂಧಗಳು ಹೆಚ್ಚಾಗ್ತಾ ಇರೋ ಕಾರಣ ಏನಂದ್ರೆ ಈ ಫ್ಯಾಮಿಲಿ ಸಿಸ್ಟಮ್ ಏನಿದೆ, ಈ ಕುಟುಂಬ ವ್ಯವಸ್ಥೆ ಮೇಲೆ ತುಂಬಾ ಜನಕ್ಕೆ ನಂಬಿಕೆನೆ ಹೊರಟೋಗಿದೆ. ಜೊತೆಗೆ ಏನಾಗತ್ತೆ ಏನಾಗತ್ತೆ ಇನ್ನೊಂದಿದ್ರೆ ಏನಾಗತ್ತೆ ಅಂತಾನೆ ಇವತ್ತಿನ ಯೂತ್ ಕೂಡ ಈ ರೀತಿಯಾಗಿ ನಡ್ಕೋತಾ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಆಂಟಿ ಪ್ರೀತ್ಸೆ ಅಂತ ಹೋಗ್ತಾ ಇದ್ದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಈ ರೀತಿ ಮದ್ವೆ ಆಗಿ 3 ಮಕ್ಳಿದ್ರು ಕೂಡಾನು ಅವನ್ಗೆ ಇನ್ನೊಂದ್ ಮದ್ವೆ ಆಗಿ ಮಕ್ಳಿದ್ರು ಕೂಡಾನು ಇನ್ನೊಂದು ಮಹಿಳೆನ ಪರಸ್ತ್ರೀಯನ್ನ ಕರ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ನೋಡಿದ್ರೆ ಸಮಾಜದಲ್ಲಿ ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕೇನೋ, ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರ ಕೂಡ ಮಾಡ್ಬೇಕೇನೋ ಅಂತ ನನ್ಗನ್ನಿಸ್ತಾ ಇದೆ. ಕುಟುಂಬ ವ್ಯವಸ್ಥೆ ಹದಗೆಟ್ಟೋಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಬಹಳ ಆತಂಕ ಮೂಡಿಸುವಂತಹ ವಿಚಾರಗಳು ಇವೆಲ್ಲ. ಏನೇ ಇರ್ಲಿ ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯಗಳನ್ನ ಮತ್ತೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಯಾವ ರೀತಿಯಾಗಿ ಈ ರೀತಿ ಏನು ಅಕ್ರಮ ಸಂಬಂಧಗಳು ಹೆಚ್ಚಾಗದಾಗೆ ತಡಿಬೋದು, ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಯಂಗ್ ಜನರೇಷನ್ಗೆ ಯಾವ ಮೆಸೇಜ್ ಕೊಡ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡ್ತೇನೆ ನಾನು. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.